ನಮಸ್ತೆ ಫ್ರೆಂಡ್ಸ್, ಅಕ್ಷಯ ಪಾತ್ರ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿಶೇಷ ಸಮಾರಂಭಗಳಲ್ಲಿ ಬಾಳೆಲೆಯ ತುದಿಯಲ್ಲಿ ಸ್ವಲ್ಪವೇ ಸ್ವಲ್ಪ ಬಡಿಸುವಂತ ರುಚಿಯಾದ ಚಿತ್ರಾನ್ನ ಮಾಡೋದು ಹೇಗಂತ ಇವತ್ತು ತೋರಿಸ್ತಾ ಇದ್ದೇನೆ. ನವರಾತ್ರಿಯ ಈ ದಿನಗಳಲ್ಲಿ ದೇವಿಯ ನೈವೇದ್ಯಕ್ಕೆ ಈ ಚಿತ್ರಾನ್ನ ಸ್ಪೆಷಲ್ ಕೂಡ ಹೌದು. ಈ ಚಿತ್ರಾನ್ನ ಮಾಡುವ ಮೊದಲು ಒಂದೆರಡು ವಿಷಯಗಳನ್ನ ಗಮನಿಸ್ಕೊಳ್ಬೇಕು. ಇದಕ್ಕೆ ಅನ್ನ ಹದವಾಗಿ ಬೆಂದಿರಬೇಕು. ಆಮೇಲೆ ಅನ್ನ ತಣ್ಣಗಾದ ಮೇಲೆ ಅಷ್ಟೇ ನಾವು ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಸಿಯಾಗಿ ರುಬ್ಬಿ ಹಾಕ್ತೇವೆ. ಹಾಗಾಗಿ ಯಾವಾಗ ಬಳಸ್ತೇವೋ ಅದಕ್ಕಿಂತ ಸ್ವಲ್ಪ ಮೊದಲಷ್ಟೇ ಕಲಸ್ಕೊಳ್ಬೇಕು. ಹೆಚ್ಚು ಸಮಯ ಇಡ್ಲಿಕ್ಕಾಗೋದಿಲ್ಲ, ಆಮೇಲೆ ಕೆಟ್ಟು ಹೋಗ್ತದೆ. ಅದಕ್ಕೋಸ್ಕರ ಇದನ್ನು ಗಮನಿಸ್ಕೊಳ್ಬೇಕು. ಸಾಮಾನ್ಯವಾಗಿ ಚಿತ್ರಾನ್ನ ಅಂತಂದ್ರೆ ಎಲ್ಲರೂ ಮೂಗು ಮುರಿಯುವವರೇ. ಮೂಗು ಮುರಿಯುವುದು ಅಂತಂದ್ರೆ ಕನ್ನಡದ ಒಂದು ನುಡಿಗಟ್ಟು. ಇದು ತಾತ್ಸಾರ ಮಾಡುವುದು, ಅವಮಾನ ಮಾಡುವುದು ಅಂತ. ಆದರೆ ಈ ಚಿತ್ರಾನ್ನವನ್ನು ಒಮ್ಮೆ ನೀವು ಮಾಡಿ ನೋಡಿ, ನಿಮ್ಮ ಹತ್ರ ಮತ್ತೆ ಮತ್ತೆ ಮಾಡಲಿಕ್ಕೆ ಹೇಳ್ತಾರೆ. ಅಷ್ಟು ರುಚಿಯಾಗಿರ್ತದೆ. ಅದರ ವಿಧಾನವನ್ನು ಈಗ ನೋಡಿ. ಸಾಸಿವೆ, ತೆಂಗಿನಕಾಯಿ ತುರಿ ಹಾಕಿ ಮಾಡುವಂತ ಈ ಚಿತ್ರಾನ್ನಕ್ಕೆ ಬೇಕಾದಂತ ಸಾಮಗ್ರಿಗಳು: ಅನ್ನ ಹದವಾಗಿ ಬೇಯಿಸಿದ್ದು 1 ಕಪ್ ತಗೊಂಡಿದ್ದೇನೆ. ಇದು ಕಪ್ಪು ಚೆನ್ನ ಅಥವಾ ಕಪ್ಪು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ದೇನೆ. ಇದೊಂದು ಸ್ವಲ್ಪ ತಗೊಂಡಿದ್ದೇನೆ, ಸಣ್ಣ ಕಪ್ಪು ಅಷ್ಟೇ. ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ, ಹಸಿ ತೆಂಗಿನಕಾಯಿ ತುರಿ. ಇದು ಕೊಬ್ಬರಿ ಎಣ್ಣೆ, ಬೆಲ್ಲ, ಆಮೇಲೆ ಅರಸಿನ ಪುಡಿ ಅಥವಾ ಹಳದಿ ಪುಡಿ, ಹುಣಸೆ ಹುಳಿ, ಸಾಸಿವೆ, ಉದ್ದಿನ ಬೇಳೆ, ಉಪ್ಪು, ಬ್ಯಾಡಗಿ ಮೆಣಸು, ಇದು ಲಿಂಬೆ ಹುಳಿ, ಆಮೇಲೆ ಕರಿಬೇವು. ಇಷ್ಟು ಸಾಮಗ್ರಿಗಳು ತಗೊಂಡಿದ್ದೇನೆ. ಈಗ ಒಂದು ಮಸಾಲೆ ರುಬ್ಬಿಕೊಳ್ತಾ ಇದ್ದೇನೆ. ಇದಕ್ಕೆ ಮೊದಲಿಗೆ ಈ ಮೆಣಸು ಹಾಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಬಹುದು. ಬ್ಯಾಡಗಿ ಮೆಣಸು, ಆಮೇಲೆ ಸಾಸಿವೆ ಒಂದು 3/4 ಟೀ ಸ್ಪೂನ್ ಹಾಕ್ತಾ ಇದ್ದೇನೆ. ಇದನ್ನು ಸ್ವಲ್ಪ ಪೌಡರ್ ಮಾಡ್ಕೊಂಡ್ಬಿಡ್ತೇನೆ. ಮೊದಲಿಗೆ ಪುಡಿ ಮಾಡಿದಂತ ಸಾಸಿವೆ ಮೆಣಸಿನ ಜೊತೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೇನೆ. ನಾವು ಲಿಂಬೆ ಹುಳಿ ಹಾಕ್ತಾ ಇದ್ದೇವೆ, ಆದ್ರೂ ಸ್ವಲ್ಪ ಹುಣಸೆ ಹುಳಿ ಕೂಡ ಹಾಕೊಳ್ತೇನೆ. ಹುಳಿಗೆ ಸ್ವಲ್ಪ ಹಾಕೊಂಡಿದ್ದೇನೆ ಅಷ್ಟೆ. ಆಮೇಲೆ ಅರಸಿನ ಪುಡಿ ಒಂದು 1/2 ಟೀ ಸ್ಪೂನು, ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ, ಬೆಲ್ಲ ಒಂದು ತುಂಡು. ಆಮೇಲೆ ಉಪ್ಪು ಹಾಕ್ತಾ ಇದ್ದೇನೆ. ಇದ್ರ ಜೊತೆ ಒಂದು ಸ್ವಲ್ಪ ಅಷ್ಟೇ ನೀರು ಹೆಚ್ಚು ಹಾಕೋದು ಬೇಡ, ರುಬ್ಲಿಕ್ಕೆ ಈಸಿ ಆಗ್ಲಿಕ್ಕೆ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೇನೆ. ಇದನ್ನು ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ತೇನೆ. ನೋಡಿ, ಮಸಾಲೆ ರುಬ್ಬಿ ಆಯ್ತು. ಹೆಚ್ಚು ನೀರು ಹಾಕ್ಲಿಲ್ಲ, ಸ್ವಲ್ಪ ನೀರು ಹಾಕೊಂಡಿದ್ದೆ ಅಷ್ಟೇ. ಒಂದು 3 ಮೆಣಸು ಹಾಕಿ ರುಬ್ಬಿದ್ದೇನೆ. ಈಗ ನೋಡಿ, ಅನ್ನದ ಜೊತೆ ಈ ಬೇಯಿಸಿದಂತ ಕಡಲೆಕಾಳು ಹಾಕೊಳ್ತಾ ಇದ್ದೇನೆ. ಕಡಲೆಕಾಳು ಬೇಡ ಅನ್ನೋರು, ಇದು ಸಾಂಪ್ರದಾಯಿಕವಾಗಿ ಮಾಡುವಂತ ಚಿತ್ರಾನ್ನ, ಅದಕ್ಕೆ ಈ ಕಡಲೆಕಾಳು ಯೂಸ್ ಮಾಡ್ತಾರೆ. ಈ ಕಡಲೆಕಾಳು ಬಳಸೋದು ಬೇಡ ಅಂತ ಅನ್ನೋರು ಒಗ್ಗರಣೆಗೆ ನೆಲಕಡಲೆ ಅಥವಾ ಕಡಲೆಕಾಯಿ ಇದನ್ನು ಹಾಕೊಳ್ಬಹುದು, ಕಡಲೆಕಾಯಿ ಹಾಕೊಳ್ಬಹುದು. ಈಗ ನಾನು ಕಪ್ಪು ಕಡಲೆಕಾಯಿ ಬೇಯಿಸಿ ಹಾಕಿದ್ದೇನೆ. ಆಮೇಲೆ ಈ ರುಬ್ಬಿದಂತ ಮಸಾಲೆ, ಇದನ್ನು ಹಾಕೊಳ್ತೇನೆ. ಆಮೇಲೆ ಲಿಂಬೆ ಹುಳಿ ಕತ್ತರಿಸಿ ಇದರ ರಸ ಹಾಕೊಳ್ಬೇಕು. ಇದಕ್ಕೆ ತುಂಬಾ ರುಚಿಯಾಗುವಂಥದ್ದು ಹೆರಳೆಕಾಯಿ ಅಥವಾ ಕಂಚು ಹುಳಿ ಅಂದ್ರೆ ತುಂಬಾ ಪರಿಮಳ ಇರ್ತದೆ, ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪಿತ್ತಕ್ಕೆ ಬಳಸುವಂತ ಒಂದು ಹುಳಿ ಅದು, ಕಂಚು ಹುಳಿ ಅಂತ, ಅಥವಾ ಅದಕ್ಕೆ ಹೆರಳೆಕಾಯಿ ಅಂತ ಕೂಡ ಹೇಳ್ತಾರೆ. ಅದನ್ನು ಹಾಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದ್ರೆ ಈ ಲಿಂಬೆ ಹುಳಿಯನ್ನು ಹಿಡ್ಕೊಳ್ತೇನೆ. ಕೊನೆಯದಾಗಿ ಒಂದು ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಸೌಟು ಬಿಸಿ ಆಯಿತು. ನಾನು ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೇನೆ. ಒಂದು 3 ರಿಂದ 3.5 ಟೀ ಸ್ಪೂನ್ ಅಷ್ಟು ಹಾಕಿದ್ದೇನೆ. ಕೊಬ್ಬರಿ ಎಣ್ಣೆ ಬಳಸದವರು ನಿಮ್ಮ ನಿತ್ಯದ ಎಣ್ಣೆ ಕೂಡ ಬಳಸ್ಕೊಳ್ಬಹುದು. ಉದ್ದಿನ ಬೇಳೆ, ಸಾಸಿವೆ, ಮೆಣಸು, ಒಣಮೆಣಸು ಹಾಕಿದ್ದೇನೆ. ಕಪ್ಪು ಚೆನ್ನ ಬಳಸಿದವರು ಈಗ ಒಗ್ಗರಣೆಗೆ ನೆಲಗಡಲೆಯನ್ನು ಹಾಕೊಳ್ಬಹುದು. ಚೆನ್ನಾಗಿ ಸಿಡಿದ ತಕ್ಷಣ ಕರಿಬೇವು ಹಾಕ್ತಾ ಇದ್ದೇನೆ. ಸಾಕು, ಒಗ್ಗರಣೆ ಹಾಕ್ತೀನಿ.
ಉಪ್ಪು ಬೇಕು ಅಂತಂದರೆ ಈಗ ಸೇರಿಸ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಶ್ರ ಮಾಡಬೇಕು. ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ಕೈಯಲ್ಲೇ ಕಲಿಸ್ಕೊಂಡ್ಬಿಡ್ತೇನೆ ಈ ಥರ. ನವರಾತ್ರಿಯಲ್ಲಿ ದೇವಿಯ ನೈವೇದ್ಯಕ್ಕೆ ವಿಶೇಷವಾದಂಥ ಕಾಯಿ ಸಾಸಿವೆ ಚಿತ್ರಾನ್ನ ರೆಡಿ ಸ್ನೇಹಿತರೆ. ನೋಡಿ, ನಾನೀಗ ಮಾಡಿ ತೋರಿಸಿದಂಥ ಚಿತ್ರಾನ್ನ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡುವುದರೊಂದಿಗೆ ಈ ವಿಡಿಯೋ ಲಿಂಕನ್ನು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿಕೊಳ್ಳಿ. ಹೊಸಬರು ನನ್ನ ಈ ವಿಡಿಯೋ ನೋಡ್ತಾ ಇರೋರಾದರೆ ನಮ್ಮ ಅಕ್ಷಯ ಪಾತ್ರ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬದಿಯಲ್ಲಿರುವಂಥ ಗಂಟೆ ಚಿತ್ರ ಅಥವಾ ಬೆಲ್ ಐಕಾನ್ ಒತ್ತಿದ್ರೆ ನಾನು ಮಾಡಿದಂಥ ಹೊಸ ಅಡುಗೆ ನಿಮಗೆ ಆ ಕೂಡಲೇ ನೋಡ್ಕೊಳ್ಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನು ಒತ್ತಿಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.